ಸುಮಾರು 3 ದಶಕಗಳಿಂದ ಭೀಮಾ ತೀರದ ಹಂತಕರನ್ನು ಹತ್ತಿರದಿಂದ ಕಂಡಂಥ ಪತ್ರಕರ್ತ ನಾನು. 1990ರ ಸಾಲಿನಲ್ಲಿ ದೇವನಗಾಂವದಲ್ಲಿ ಕೇಸಪ್ಪ ತವರ್ಕಡ, ಶಿವಾಜಿ ಬೋರ್ಗಿ, ಚಂದಪ್ಪ ಹರಿಜನ್, ಭೀಮಾ ತೀರದಲ್ಲಿ ಕಲಬುರಗಿ ಮತ್ತು ಬಿಜಾಪುರ ಹಾಗೂ ನೆರೆಯ ಮಹಾರಾಷ್ಟ್ರದಲ್ಲಿ ತಮ್ಮದೇ ಆದಂಥ ಅಪರಾಧ ಲೋಕದಲ್ಲಿ ಹೆಸರು ಮಾಡಿದವರು. ಆ ಒಂದು ಸಂದರ್ಭದಲ್ಲಿ ಸಿಂದಗಿ ತಾಲೂಕಿನ ಈಗಿನ ಆಲ್ಮೇಲ್ ತಾಲೂಕಿನ ಬ್ಯಾಡಗೇಳ್ ಗ್ರಾಮದ ಭಾಗಪ್ಪ ಹರಿಜನ್ 1998ರಲ್ಲಿ ಅದೇ ಬ್ಯಾಡಗಾಳಿನ ಆಸಂಗಿಹಳ ಎನ್ನುವ ಕುಟುಂಬದ ವ್ಯಕ್ತಿಯನ್ನು ಲಕ್ಷ್ಮೀ ಗುಡಿಯ ದೇವಸ್ಥಾನದ ಮುಂದೆ ಮಂಡಲ ಬರೆದು ಬರ್ಬರವಾಗಿ ಕೊಲೆಗೈತಾನೆ. ಆ ಕೊಲೆಗೈದ ನಂತರ ಅವನಿಗೆ ಆತನಿಗೆ ಬೆನ್ನು ಬಿದ್ದ ಆಸಂಗಿಗಳ ಕುಟುಂಬದವರು ಅವನಿಗೆ ದೂಷಿಸಿದ್ದೇ ಈ ಚಂದಪ್ಪ ಹರಿಜನ, ಕೇಸಪ್ಪ ತವರ್ಕಡ, ಶಿವಾಜಿಯವರ ಟೀಮು. ಆ ಸಂದರ್ಭದಲ್ಲಿ ಆಸಂಗಿಗಳ ಫ್ಯಾಮಿಲಿ ಒಳಗೆ ಮರ್ಡರ್ ಮಾಡಿದ ನಂತರ ಇವ ಸೇರ್ಕೊಂಡಿದ್ದು ದೇವನಗಾಂವದ ಗ್ಯಾಂಗಿನೊಳಗೆ. ನಂತರ ಆ ಗ್ಯಾಂಗಿನೊಳಗೆ ಸೇರ್ಕೊಂಡ ನಂತರ ಮತ್ತು 90ರಲ್ಲಿ ಅದೇ ಬ್ಯಾಡಿಗಳಿಂದ ಇನ್ನೊಂದು ಓರ್ವ ವ್ಯಕ್ತಿಯನ್ನು ಮತ್ತೊಂದು ಮರ್ಡರ್ ಮಾಡ್ತಾನೆ. ಆ ಮರ್ಡರ್ ಮಾಡಿದ ನಂತರ ಮುಂದೆ ಕೇಸಪ್ಪ ತವರ್ಕಡ, ಶಿವಾಜಿ ಬೋರ್ಗಿ, ಚಂದಪ್ಪ ಹರಿಜನ್ ಈ 3 ಜನರು, ಇಬ್ಬರು ಆಸ್ಪತ್ರೆ ಒಳಗೆ ನಿಧನ ಆಗ್ತಾರ. ಚಂದಪ್ಪ ಹರಿಜನ್ಗೆ ಮಹಾರಾಷ್ಟ್ರದ ಬಾರ್ಡ್ರ್ ಒಳಗೆ ದೋತ್ರಿಯಲ್ಲಿ ಪೊಲೀಸರ ಎನ್ಕೌಂಟ್ರಲ್ಲಿ ಹೊತ್ತಾನತ್ತಾನೆ. ಆ ಟೀಮ್ನೊಳಗೆ ಉಳಿದವನೇ ಇವ ಏಕೈಕ ಭಾಗಪ್ಪ ಹರಿಜನ್. ಆದ ನಂತರ 2007ರಲ್ಲಿ ಚಂದಪ್ಪ ಹರಿಜನ್ನ ಪತ್ನಿಯ ಸೋದರ ಮುತ್ತುರಾಜ್, ಆತ ನನ್ನ ಕ್ಲಾಸ್ಮೇಟ್ ಅವ. ಆತ ಶಿಕ್ಷಕ, ಬಾಗಲಕೋಟೆ ಜಿಲ್ಲೆಯ ಒಂದು ಗ್ರಾಮದಲ್ಲಿ ಶಿಕ್ಷಕನಾಗಿರ್ತಾನವ. ಆ ಭಾಗಪ್ಪಗ ಮತ್ತು ಮುತ್ತುರಾಜಿಗೆ ಯಾವುದೇ ಒಂದು ಕಾರಣಕ್ಕೆ ದುಶ್ಮನ್ ಇರ್ತದೆ ಇಬ್ಬರಿಗೆ. ಆತ ಸಿಕ್ಕರೆ ಇವ ಹೊಡಿಬೇಕು, ಇವ ಸಿಕ್ಕರೆ ಹೊಡಿಬೇಕು ಅಂತೇಳಿ ಒಂದು ಆ ಇದರೊಳಗಿದ್ದಾಗ ಆ ಒಬ್ಬರು ಏನು ಮಾಡ್ತಾರೆ, ಮಲ್ಲಿಕಾರ್ಜುನ ಚರ್ಚನ್ ಅನ್ನೋ ಒಂದೇ ಕಮ್ಯುನಿಟಿ ಅವ್ರು ಇದ್ದೀರಿ, ನಿಮ್ಮಿಬ್ಬರನ್ನ ಅವಸತ್ ಮಾಡ್ತೀನಿ ಅಂತೇಳಿ ಕೋರ್ತಿ ಪೊಲೀಸ್ ಸ್ಟೇಷನ್ ಆ ಸರಹದ್ದಿಯಲ್ಲಿ ಒಂದು ಗ್ರಾಮದಲ್ಲಿ ಕರೆಸಿ ಮುತ್ತುರಾಜನಿಗೆ ಬರ್ಬರವಾಗಿ ಕೊಲೆಗೈದು ಅವನ ಕಾರಿನೊಳಗೆ ಅವನ ಬಾಡಿ ಹಾಕ್ತಾನೆ. ಆ ಕೇಸಿಗೆ ಈ ಭಾಗಪ್ಪ ಹರಿಜನ್. ಅದು ಆದ ನಂತರ 2007 ಮುತ್ತುರಾಜನ ಕೊಲೆ ಆದ ನಂತರ 2008ರಲ್ಲಿ ಬಳ್ಳೋಳಿ ಮತಕ್ಷೇತ್ರದ ಚುನಾವಣೆಯಲ್ಲಿ ಆಲ್ಗೂರಿನ ಪ್ರಚಾರಕ್ಕಂತೇಳಿ ಅಲ್ಲಿಯ ಚಡಚಣದ ಪುತ್ರಪ್ಪ ಸೌಕರ ಬೈರ್ಗೊಂಡ ಚುನಾವಣೆಗೆ ಪ್ರಚಾರಾರ್ಥಕವಾಗಿ ಹೋದಾಗ ಆ ಪ್ರಚಾರ ನಡೆದ ಒಂದು ಸಂದರ್ಭದಾಗ ಅದರೇ ಒಂದು ಮಾಬೊಳಗೆ ಸೇರಿ ಮಲ್ಲಿಕಾರ್ಜುನ ಮಕ್ಕಳು ಮತ್ತು ಭಾಗಪ್ಪ ಹರಿಜನ್ ಸೇರಿ ಪುತ್ರಪ್ಪ ಸೌಕರ ಮೇಲೆ ಗುಂಡಿನ ಸುರಮಳಿಗೈತಾರೆ. ಆ ನಂತರ ಆ ಒಂದು ಘಟನೆ ಆದ ನಂತರ ಏನಾಗ್ತದಪ್ಪ ಅಂತಂದ್ರೆ, ಚಂದಪ್ಪ ಹರಿಜನ್ನ ಸೋದರ ಬಸವರಾಜ್ ಹರಿಜನ್ನನ್ನು 2013ರಲ್ಲಿ ಬೊಮ್ಮನಹಳ್ಳಿ ಗ್ರಾಮದ ಅಂಬೇಡ್ಕರ್ ಸರ್ಕಲ್ದಲ್ಲಿ ಬರ್ಬರವಾಗಿ ಕೊಲೆ ಮಾಡಿ ರುಂಡ ಬೇರ್ಪಡೆ ಮಾಡಿ ಹೋದಂಥ ಘಟನೆ ಕೂಡ ಈತ ಭಾಗಪ್ಪ ಹರಿಜನ್ ಮೇಲೆ ಬಂತು. ತದನಂತರ ಅದೇ 2013ರಲ್ಲಿ ಬ್ಯಾಡಗೇಳ ಗ್ರಾಮದ ಕಂಡಕ್ಟರ್ ಸುರೇಶ್ ಲಾಳಸಂಗಿ ಅನ್ನೋಂಥವನು ಅವರಿಗೆ ಬರ್ಬರ ಕೊಲೆ ಆಗ್ತದೆ. ಆ ಕೊಲೆ ಕೇಸಿನಲ್ಲಿ ಭಾಗಪ್ಪ ಹರಿಜನ್ ಇರ್ತಾನೆ. ಹೀಗೆ ಸುಮಾರು 6 ಕೊಲೆ ಕೇಸಿನಲ್ಲಿ
2 ವೆಪನ್ಸ್ ಕೇಸಿನಲ್ಲಿ, 1 ಡಕಾಯಿತಿ ಕೇಸಿನಲ್ಲಿ, ಹೀಗೆ 10 ಕೇಸುಗಳನ್ನು ಮೈತುಂಬ ಇಟ್ಟುಕೊಂಡಂಥ ಭಾಗಪ್ಪ ಹರಿಜನ್ 8/8/19 ಇದು 2017ರಲ್ಲಿ ಅವತ್ತು ನನ್ನ ಬರ್ತ್ಡೇ ಅವತ್ತು ವಿಜಯಪುರದ ಕೋರ್ಟ್ ಆವರಣದಲ್ಲಿ ಭಾಗಪ್ಪನ ಹರಿಜನ್ ಮೇಲೆ ಗುಂಡಿನ ಸುರಿಮಳೆಗಾದವು. ಸಾವು ಬದುಕಿನ ಮಧ್ಯೆ ಹೈದರಾಬಾದ್ ಆಸ್ಪತ್ರೆಯಲ್ಲಿ ಸುಮಾರು ವರ್ಷಗಳ ನಂತರ ಚೇತರಿಸಿ ಆತ ಮತ್ತೆ ಬಿಜಾಪುರಕ್ಕೆ ಬರ್ತಾನೆ. ಬಿಜಾಪುರಕ್ಕೆ ಬಂದ ನಂತರ ಇತ್ತೀಚೆಗೆ ಕೋರ್ಟ್ ಮುಂದುಗಡೆ ಕೊಲೆಯಾದಂಥ ರವಿ ವಕೀಲನ್ನು ಬರ್ಬರ ಹತ್ಯೆ ಆಯ್ತಲ್ಲ, ಆತ ಭಾಗಪ್ಪ ಹರಿಜನ್ನ ಆತ್ಮೀಯ. ಆತನೇ ಬಿಜಾಪುರದಲ್ಲಿ ಈಗೇನು ನಮ್ಮ ಮರ್ಡರ್ ಆಯ್ತಲ್ಲ ಆ ಮನೆ ಬಾಡಿಗಿಸ್ಕೊಟ್ಟವನೇ ಇವ ವಕೀಲ. ಅಷ್ಟು ಅನ್ಯೋನ್ಯ ಇತ್ತು ಅವರಿಬ್ಬರಿಗೆ. ಆ ಯಾವ ವೈಮನಸ್ಸು ಇದ್ರ ಸಂಬಂಧ ಅವರು ಇದ್ರೊಳಗೆ ಫೀಲ್ಡ್ ಒಳಗೆ ಅವನ್ನ ಕೊಲೆ ಇತ್ತದು. ಆ ಕೊಲೆ ಏನದಲ್ಲ, ಅವ್ರ ಬ್ರದರ್ ಅವತ್ತು ಒಂದು ಚಾಲೆಂಜ್ ಮಾಡಿದ್ದವ, ನಮ್ಮ ಸೋದರನಾಗ ಕೊಲೆ ಮಾಡಿದವ್ರನ್ನ ನಾ ಬಿಡಂಗಿಲ್ಲ ಅಂತೇಳಿ ಆ ಲಾಯರ್ ವಕೀಲನ ತಮ್ಮ ಅವತ್ತು ಶಪಥ ಮಾಡಿದ್ದವತ್ತು. ಆದರೆ ಈಗ ಪೃಷ್ಟಿ ಮಾಡುವಂತ ನೋಡಿದ್ರ ಭಾಗಪ್ಪ ಹರಿಜನ್ನ ಕೊಲೆ ಆದ 5 ನಿಮಿಷದಲ್ಲೇ ಅವನ ಮೊಬೈಲ್ ಸ್ಟೇಟಸ್ ಒಳಗೆ ನಮ್ಮ ಅಣ್ಣನಿಗೆ ಇವತ್ತೇ ಶಾಂತಿ ಸಿಕ್ತು ಅಂತ ಹೇಳಿ ಒಂದು ಪೋಸ್ಟ್ ಹಾಕಿದವ. ಈ ಹಿನ್ನೆಲೆಯಲ್ಲಿ ಈ ಒಂದು ಎಂಗಲ್ದಾಗ ನೋಡಿದ್ರೆ ಆ ವಕೀಲನ ಪ್ರತಿಕಾರ ತೀರಿಸ್ಕೊಂಡ ಅನಿಸ್ತದೆ ಈಗ. ಆದರೆ ಇದು ಹೆಚ್ಚಿಂದು ಪೊಲೀಸರ ಈಗ ಇನ್ವೆಸ್ಟಿಗೇಷನ್ನಿಂದ 3 ಮಗ್ಗಲದಿಂದ ನೋಡಿದಾಗ ಇದನ್ನಿನ್ನೂ ಅದನ್ನು ತನಿಖೆ ಆಗಬೇಕು. ಆದರೆ ಇವತ್ತಿನ ಬೆಳವಣಿಗೆ ನೋಡಿದ್ರೆ ಈಗ ಅವನ ಭಾಗಪ್ಪ ಹರಿಜನ್ನ ಪುತ್ರಿ ಗಂಗೂಬಾಯಿ ಅನ್ನಕ್ಕಿ ಆಕಿ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ಗೆ ಏನು ಕಂಪ್ಲೇಂಟ್ ಮಾಡ್ಯಾಳಪ್ಪ ಅಂತಂದ್ರೆ, ನಮ್ಮ ತಂದೆಗೆ ಹೊಡೆದವರು ರವಿ ವಕೀಲನ ಸೋದರ ಪಿಂಟು ಅಂತ ಹೇಳಕ್ಕೆ ಕಂಪ್ಲೇಂಟ್ ಬರ್ಸಾಳಕ್ಕೆ. ಆಕೆ ಬರ್ಸಲಿಕ್ಕೂ ಒಂದು ಕಾರಣ ಏನಪ್ಪ ಅಂದ್ರೆ ಅವನ ಟೆಟಸ್ ಕೊಲೆಯಾದ 5 ನಿಮಿಷದಲ್ಲಿ ಅವನ ಟೆಟಸ್ ಹಾಕಿದ್ನಲ್ಲ, ನಮ್ಮ ಸೋದರನ ಆತ್ಮಕ್ಕೆ ಶಾಂತಿ ಸಿಕ್ತು ತಿಳಿ ಆ ಒಂದು ಗೆಸ್ ಮ್ಯಾಗ ಆಕೆ ಕಂಪ್ಲೇಂಟ್ ಕೊಟ್ಟಾಳ ಒಂದು ವೇದಿಂದ. ಆದರೆ ಎಲ್ಲ ವೇದಿಂದ ಪೊಲೀಸರು ಇದನ್ನು ಈ ಕೊಲೆಯ ರಹಸ್ಯವನ್ನು ಭೇದಿಸುವ ನಿಟ್ಟಿನಲ್ಲಿ ವಿಜಯಪುರದ SP ಲಕ್ಷ್ಮಣ್ ನಿಂಬುರ್ಗಿ ಅವರು ಕಾರ್ಯೋನ್ಮುಖವಾಗಿ ಪೊಲೀಸ್ ತಂಡವನ್ನು ರಚನೆ ಮಾಡಿದ್ದಾರೆ.